ಒಂದು ಕಡೆ ಮತ್ತೊಂದು ಕಡೆಯಲ್ಲಿ ಎಸ್ಐಟಿ ತನಿಖೆ ಇವತ್ತು ಕೂಡ ಮುಂದುವರಿತಾ ಇದೆ. ಅದರಲ್ಲೂ ಪ್ರಮುಖವಾಗಿ 13ನೇ ಸ್ಪಾಟ್ ಈ ಅನಾಮಿಕ ದೂರುದಾರಿ ತೋರಿಸಿದ್ದ 13 ಜಾಗಗಳ ಪೈಕಿ 13ನೇ ಸ್ಪಾಟ್. ಇದರಲ್ಲಿ ನಿಜಕ್ಕೂ ಕೂಡ ಮೂಳೆಗಳು ಇದೆಯಾ ಇಲ್ವಾ ಅನ್ನೋದನ್ನ ಪತ್ತೆ ಹಚ್ಚಲಿಕ್ಕೆ ಗ್ರೌಂಡ್ ಪೆನೆಟ್ರೇಟಿಂಗ್ ರೆಡಾರ್ನ ಬಳಕೆಗೆ ಇದೀಗ ಎಸ್ಐಟಿ ಮೊರೆ ಹೋಗ್ತಾ ಇದೆ. ಇವತ್ತು ಈ ರೆಡಾರ್ನ ಬಳಕೆಗೆ ಒಂದು ಡೆಮೋ ನೀಡೋ ನಿರೀಕ್ಷೆ ಇದೆ. ಡಿಐಜಿ ಅನುಚೇತ್ ಅವರ ನೇತೃತ್ವದಲ್ಲಿ ಪ್ರಾತ್ಯಕ್ಷಿಕೆ ಆಗೋ ಸಾಧ್ಯತೆ ಇದೆ. ಇವತ್ತೇ ಮಂಗಳೂರನ್ನ ತಲುಪಬಹುದು ಜಿಪಿಆರ್ ಅನ್ನೋ ಮಾಹಿತಿ ಸಿಗ್ತಾ ಇದ್ದು, ಬಂದ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಬಳಕೆ ಆಗಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ಡೆಮೋ ಎಸ್ಐಟಿ ಅಧಿಕಾರಿಗಳಿಗೆ ಹಾಗೆ ಅಲ್ಲಿನ ಸಿಬ್ಬಂದಿಗಳಿಗೆ ನೀಡೋ ಸಾಧ್ಯತೆ ಇದೆ. ಅದಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ದಿನೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ದಿನೇಶ್, ಇವತ್ತೇನೆ ರಡಾರ್ ವ್ಯವಸ್ಥೆ ಆಗಬಹುದು ಅನ್ನೋ ಸಾಧ್ಯತೆಗಳು, ಅದರ ಜೊತೆಗೆ ಯಾವ ರೀತಿ ಇದನ್ನ ಬಳಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಡೆಮೋ ಸೆಷನ್ ಕೂಡ ಇರುತ್ತೆ ಅಂತ ಹೇಳಿ ಬೇರೆನೆಲ್ಲ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಹೌದು ಸ್ಮಿತಾ, ಏನು ಉತ್ಖನನದ ಜೊತೆಗೆ ಒಂದು ಜಿಪಿಆರ್ ತಂತ್ರಜ್ಞಾನವನ್ನು ಬಳಸಿಕೊಂಡು ಉತ್ಖನನ ನಡೆಸುವಂತಹ ತೀರ್ಮಾನಕ್ಕೂ ಕೂಡ ಎಸ್ಐಟಿ ಅಧಿಕಾರಿಗಳು ಬಂದಿರುವಂತದ್ದು. ಪ್ರಮುಖವಾಗಿ 13ನೇ ಪ್ಲೇಸ್ ಏನಿದೆ ಅದು ಬಹಳಷ್ಟು ಏನು ನಾಜೂಕಾಗಿ ಆ ಒಂದು ಪ್ಲೇಸ್ ಅನ್ನ ಉತ್ಖನನ ಮಾಡಬೇಕಾದಂತಹ ಅನಿವಾರ್ಯತೆ ಇದೆ. ಅಪಾಯ ಮತ್ತು ಒಂದು ಪ್ಲೇಸೇ ಬಹಳಷ್ಟು ಕಗ್ಗಂಟಾಗಿರುವಂತದ್ದು. ಹೀಗಾಗಿ 13ನೇ ಪಾಯಿಂಟ್ ಬಹಳಷ್ಟು ದಿನಗಳಿಂದ ಸ್ಟಕ್ ಆಗಿರುವಂತದ್ದು. ಹೀಗಾಗಿ ಅದನ್ನ ಉತ್ಖನನ ನಡೆಸುವುದಕ್ಕೆ ಜೊತೆಗೆ ಬೇರೆ ಎಲ್ಲ ಪಾಯಿಂಟ್ಗಳಲ್ಲೂ ಕೂಡ ಏನು ಶೋಧ ಕಾರ್ಯ ಮಾಡುವುದಕ್ಕೆ ಈಗಾಗಲೇ ಜಿಪಿಆರ್ ತಂತ್ರಜ್ಞಾನವನ್ನ ತರಿಸುವಂತಹ ವ್ಯವಸ್ಥೆ ಮಾಡಿರುವಂತದ್ದು. ಯಾವತ್ತೇ ಆ ಒಂದು ಜಿಪಿಆರ್ ತಂತ್ರಜ್ಞಾನ ಬರುವಂತಹ ಸಾಧ್ಯತೆ ದಟ್ಟ ಆಗಿರುವಂತದ್ದು. ಬೆಂಗಳೂರು ಕಡೆಯಿಂದ ಧರ್ಮಸ್ಥಳ ಕಡೆಗೆ ಆ ಒಂದು ಜಿಪಿಆರ್ ಮಿಷನ್ ಅನ್ನ ಈಗಾಗಲೇ ತರಲಾಗ್ತಿದೆ ಅನ್ನುವಂತಹ ಮಾಹಿತಿಗಳು ಕೂಡ ಸಿಗ್ತಾ ಇರುವಂತದ್ದು. ಈ ಒಂದು ತಂತ್ರಜ್ಞಾನವನ್ನ ಬಳಸಿಕೊಂಡು ಮುಂದಿನ ಪಾಯಿಂಟ್ಗಳಲ್ಲಿ ಶೋಧ ಕಾರ್ಯ ಮಾಡುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಇದಕ್ಕೆ ಬೇಕಾದಂತೆ ಅಂದ್ರೆ ಜಿಪಿಆರ್ ಮಿಷನ್ಗೆ ಬೇಕಾದಂತಹ ಒಂದಷ್ಟು ಅಗ್ರಿಮೆಂಟ್ಗಳು ಮತ್ತು ಅದರ ಪರ್ಮಿಷನ್ ಕೂಡ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಪಡೆದುಕೊಂಡಿರುವಂತದ್ದು. ಹೀಗಾಗಿ ಅದನ್ನ ತಂದು ಯಾವತ್ತೇ ಸಂಜೆ ಏನು ಎಸ್ಐಟಿ ಅಧಿಕಾರಿಯಾದಂತಹ ಅನುಚೇತ್ ಅವರ ನೇತೃತ್ವದಲ್ಲಿ ಡೆಮೋವನ್ನು ಕೂಡ ಮಾಡುವಂತಹ ಸಾಧ್ಯತೆ ಇದೆ. ಇದಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳನ್ನು ಎಸ್ಐಟಿ ತಂಡ ಮಾಡಿಕೊಂಡಿರುವಂತದ್ದು. ಜಿಪಿಆರ್ ತಂತ್ರಜ್ಞಾನ ಅಳವಡಿಸಿದ್ರೆ ಉತ್ಖನನ ಪ್ರೊಸೆಸ್ ಅನ್ನುವಂಥದ್ದು ಬಹಳಷ್ಟು ವೇಗವಾಗಿ ನಡೆಯುವುದಕ್ಕೆ ಸಾಧ್ಯ ಇರುವಂತದ್ದು. ಯಾಕಂದ್ರೆ ಈಗಾಗಲೇ 16ರ ಪಾಯಿಂಟ್ ವರೆಗೆ ಆಗಿದೆ, 13 ಪಾಯಿಂಟ್ ಇನ್ನೂ ಕೂಡ ಬಾಕಿ ಇರುವಂತದ್ದು. ಇನ್ನಷ್ಟು ಪಾಯಿಂಟ್ಗಳನ್ನು ಆತ ಗುರುತಿಸ್ತೇನೆ ಅಂತ ಎಸ್ಐಟಿ ಅಧಿಕಾರಿಗಳ ಜೊತೆ ಹೇಳಿದ್ದಾನೆ. ಹೀಗಾಗಿ ಜಿಪಿಆರ್ ತಂತ್ರಜ್ಞಾನ ಅಳವಡಿಕೆ ಏನಾದ್ರೂ ಮಾಡಿದ್ರೆ ಅದು ಏನೋ ಅದರಿಂದ ಉತ್ಖನನ ಬಹಳಷ್ಟು ಬೇಗ ಆಗುತ್ತೆ, ವೇಗ ಪಡೆದುಕೊಳ್ಳುತ್ತೆ ಅನ್ನುವಂತ ಒಂದು ಮಾಹಿತಿಗಳು ಕೂಡ ಸಿಗ್ತಾ ಇರುವಂತದ್ದು. ಆದ್ರೆ ಈ ಜಿಪಿಆರ್ ತಂತ್ರಜ್ಞಾನ ರಡಾರ್ ಮಿಷನ್ ಏನಿದೆ ಅದು ಇಲ್ಲಿ ವರ್ಕ್ ಆಗುತ್ತಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಕೂಡ ಎದ್ದಿರುವಂತದ್ದು. ಯಾಕಂದ್ರೆ ಆ ರಡಾರ್ ಮಿಷನ್ ಏನಿದೆ ಅಂದ್ರೆ ಜಿಪಿಆರ್ ತಂತ್ರಜ್ಞಾನ ಏನಿದೆ ಅದಕ್ಕೆ ಒಣ ಮತ್ತು ಸಮತಟ್ಟಾದ ಭೂಮಿ ಆದ್ರೆ ಅದು ಎಫೆಕ್ಟಿವ್ ಆಗಿ ಕೆಲಸ ಮಾಡೋಕೆ ಸಾಧ್ಯ. ಆದ್ರೆ ಏನು ದಕ್ಷಿಣ ಕನ್ನಡ ಸೇರಿದಂತೆ ಧರ್ಮಸ್ಥಳ ಭಾಗದಲ್ಲಿ ಬಹಳಷ್ಟು ಮಳೆ ಆಗ್ತಾ ಇದೆ. ಮಳೆಯಿಂದಾಗಿ ಭೂಮಿಗಳು ಅನ್ನುವಂಥದ್ದು ಬಹಳಷ್ಟು ಒದ್ದೆಯಾಗಿ ನೆನೆದ ಭೂಮಿ ಅಂತ ಆಗಿದೆ. ಹೀಗಾಗಿ ಇದರಲ್ಲಿ ಆ ಒಂದು ರಾಡಾರ್ ತಂತ್ರಜ್ಞಾನ ಆಗಿರ್ಬೋದು ಅದು ಎಫೆಕ್ಟಿವ್ ಆಗಿ ಕೆಲಸ ಮಾಡೋದಕ್ಕೆ ಸಾಧ್ಯನಾ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಜೊತೆಗೆ 13ನೇ ಪಾಯಿಂಟ್ ಏನಿದೆ ಅದು ನೇತ್ರಾವತಿ ತಟದಲ್ಲೇ ಇರುವ ಕಾರಣವಾಗಿ ಅಲ್ಲಿ ಬಹಳಷ್ಟು ನೀರು ಇರುವಂತಹ ಪ್ರದೇಶ ಅದು. ಹೀಗಾಗಿ ಆ ಪ್ರದೇಶದಲ್ಲಿ ಈ ಒಂದು ತಂತ್ರಜ್ಞಾನ ಏನಿದೆ ಅದು ವರ್ಕ್ ಮಾಡುತ್ತಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಕೂಡ ಎದ್ದಿರುವಂತದ್ದು. ಸದ್ಯಕ್ಕೆ ಅದನ್ನ ತರಿಸಿಕೊಳ್ಳಲಾಗ್ತಿದೆ. ಇವತ್ತು ಸಂಜೆ ಅದರ ಡೆಮೋ ಮಾಡುವಂತಹ ಸಾಧ್ಯತೆ ಇದೆ. ಮುಂದಿನ ಹಂತಗಳಲ್ಲಿ ಅದನ್ನೇ ಉಪಯೋಗಿಸಿಕೊಂಡು ಉತ್ಖನನ ನಡೆಸ್ತಾರೆ. ಅದು ಯಾವ ರೀತಿಯಲ್ಲಿ ಉತ್ಖನನ ಮಾಡುತ್ತೆ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ. ಸ್ಮಿತಾ, ಧನ್ಯವಾದ ದಿನೇಶ್ ಮಾಹಿತಿಗಾಗಿ. ಇನ್ನು ಈ ಮುಸುಕುದಾರಿ ದೂರುದಾರ ಇವತ್ತು ಬೆಳ್ತಂಗಡಿಯ ಎಸ್ಐಟಿ ಕಚೇರಿಯಲ್ಲಿದ್ದಾನೆ. ಈತನ ವಿಚಾರಣೆ ನಡೀತಾ ಇದೆ. 13ನೇ ಪಾಯಿಂಟ್ನಲ್ಲಿ ಉತ್ಖನನ ಅಥವಾ ಶೋಧ ಕಾರ್ಯ ಆಗಬೇಕು ಅಂದ್ರೆ ಜಿಪಿಆರ್ ಬೇಕು. ಇದಕ್ಕಾಗಿ ಆ ಜಾಗದ ಉತ್ಖನನ ಅಥವಾ ಶೋಧ ಕಾರ್ಯ ಇವತ್ತು ನಡೆಯೋದಿಲ್ಲ. ಹೀಗಾಗಿ ಬಹುತೇಕ ಇವತ್ತು ಕೂಡ ಹೊಸ ಜಾಗಗಳನ್ನ ಈತ ಗುರುತಿಸುವ ಸಾಧ್ಯತೆಯೇ ದಟ್ಟವಾಗಿದೆ. ಮತ್ತಷ್ಟು ಸ್ಫೋಟಕ ರಹಸ್ಯವನ್ನ ಬಯಲು ಮಾಡ್ತಾನ ದೂರುದಾರ. ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲಿ ಸದ್ಯಕ್ಕೆ ಈ ಅನಾಮಿಕನ ವಿಚಾರಣೆ ನಡೀತಾ ಇದೆ. ಇವತ್ತು ಕೂಡ ಬಹುತೇಕ ಹೊಸ ಜಾಗವನ್ನ ತೋರಿಸೋ ಸಾಧ್ಯತೆ ಇದೆ. ಇಬ್ಬರು ಅಧಿಕಾರಿಗಳಿಗಾಗಿ ಇದೀಗ ಎಸ್ಐಟಿ ತಂಡದ ಆಫೀಸರ್ಸ್ ಕಾಯ್ತಾ ಇದ್ದಾರೆ. ಐಪಿಎಸ್ ಅಧಿಕಾರಿ ಜಿತೇಂದ್ರ ದಯಾಮ ಹಾಗೆ ಎಸಿ ಸ್ಟೆಲ್ಲಾ ವರ್ಗೀಸ್. ಇವರು ಬಂದ ನಂತರದಲ್ಲಿ ಹೊಸ ಜಾಗಕ್ಕೆ
ಈ ಅನಾಮಿಕ ದೂರುದಾರ ಕರೆದೊಯ್ಯುವ ಸಾಧ್ಯತೆ ದಟ್ಟವಾಗಿದೆ. ಧರ್ಮಸ್ಥಳ ಪ್ರಕರಣದಲ್ಲಿ ಎಸ್ಐಟಿ ರಚನೆಯಾದ ನಂತರದಲ್ಲಿ ಒಂದಷ್ಟು ಹಳೆ ಪ್ರಕರಣಗಳಿಗೆ ಮರುಜೀವ ಸಿಗಬಹುದು ಅನ್ನೋ ಕುತೂಹಲ ನಿರೀಕ್ಷೆ ಇತ್ತು. ಅಂದುಕೊಂಡ ಪ್ರಮಾಣದಲ್ಲಿ ಹೊಸ ದೂರುಗಳು ದಾಖಲಾಗದೆ ಹೋದ್ರೂ ಕೂಡ ಇದೀಗ 1986ರಲ್ಲಿ ಹತ್ಯೆಗೀಡಾಗಿದ್ದ ಪದ್ಮಲತಾ ಕೇಸ್ ಅದನ್ನ ಎಸ್ಐಟಿ ಮರು ತನಿಖೆ ಮಾಡಬೇಕು ಅಂತ ಹೇಳಿ ಪದ್ಮಲತಾ ಸಹೋದರಿ ಆಗ್ರಹಿಸ್ತಾ ಇದ್ದಾರೆ. ಇವತ್ತು ಎಸ್ಐಟಿ ಕಚೇರಿಗೆ ಆಗಮಿಸಿ ದೂರನ್ನ ಕೂಡ ನೀಡಿದ್ದಾರೆ ಪದ್ಮಲತಾ ಅವರ ಸಹೋದರಿ ಇಂದ್ರಾಣಿ. ಡಿಸೆಂಬರ್ 1986ರಲ್ಲಿ ಕಾಲೇಜ್ ವಿದ್ಯಾರ್ಥಿನಿಯಾಗಿದ್ದ ಸಂದರ್ಭದಲ್ಲಿ ಕಾಲೇಜ್ ವಿದ್ಯಾರ್ಥಿನಿಯಾಗಿದ್ದ ಪದ್ಮಲತಾ ನಿಗೂಢವಾಗಿ ಕಾಣೆಯಾಗಿರ್ತಾರೆ. ಕಾಣೆಯಾಗಿ ಬರೋಬ್ಬರಿ 56 ದಿನಗಳ ಬಳಿಕ ಆಕೆಯ ಶವ ಪತ್ತೆಯಾಗುತ್ತೆ. ಆದರೆ ಈ ದಿನದವರೆಗೂ ಆಕೆ ಹೇಗೆ ಸಾವನ್ನಪ್ಪಿದ್ರು ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಖಚಿತ ಮಾಹಿತಿಗಳಿಲ್ಲ. ಆ ಕಾಲದಲ್ಲಿ ತನಿಖೆಯಾಗಿದ್ರೂ ಕೂಡ ತನಿಖಾಧಿಕಾರಿಗಳು ಇದೊಂದು ಪತ್ತೆ ಹಚ್ಚಲಿಕ್ಕೆ ಸಾಧ್ಯವಾಗದ ಪ್ರಕರಣ ಅಂತ ಹೇಳಿ ಹಿಂಬರಹವನ್ನ ಕೂಡ ಬರೆದುಕೊಟ್ಟಿರ್ತಾರೆ. ಹೀಗಾಗಿ ಈ ಪ್ರಕರಣದ ತನಿಖೆಗೆ ಆಗ್ರಹಿಸಿದ್ದಾರೆ ಪದ್ಮಲತಾ ಅವರ ಸಹೋದರಿ. ನನ್ನ ಕಲೀಗ್ ನಾಗೇಂದ್ರ ಬಾಬು ಪದ್ಮಲತಾ ಅವರ ಸಹೋದರಿಯನ್ನ ಮಾತನಾಡಿಸಿದ್ದಾರೆ, ಗಮನಿಸಿ. ಧರ್ಮಸ್ಥಳದ ಸುತ್ತಮುತ್ತ ನೂರಾರು ಶವಗಳನ್ನ ಹೂತಿಟ್ಟಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ತನಿಖಾ ತಂಡ ತನಿಖೆಯನ್ನ ನಡೆಸ್ತಾ ಇದೆ. ಇದರ ನಡುವೆ 1986ರಲ್ಲಿ ಪದ್ಮಲತಾ ಅನ್ನುವ ಯುವತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮತ್ತೊಮ್ಮೆ ಆ ಒಂದು ಕೇಸನ್ನ ರಿಓಪನ್ ಮಾಡಬೇಕು ಅಂತ ಹೇಳಿ ದೂರನ್ನ ಕೊಡೋದಕ್ಕೆ ಎಸ್ಐಟಿಗೆ ಅವರ ಸಹೋದರಿ ಎಸ್ಐಟಿ ಕಚೇರಿಗೆ ಆಗಮಿಸಿದ್ದಾರೆ. ಅವರ ಸಹೋದರಿಯನ್ನು ನಾನು ಮಾತಾಡ್ತಾ ಹೋಗ್ತೀನಿ. ಅಮ್ಮ ನಮಸ್ಕಾರ. ಇಷ್ಟು ವರ್ಷ ಆದ್ಮೇಲೆ ಈಗ ನೀವು ಎಸ್ಐಟಿ ಕಚೇರಿಗೆ ದೂರನ್ನ ಕೊಡೋದಕ್ಕೆ ಬಂದಿದ್ದೀರಿ, ಯಾಕೆ? ಎಸ್ಐಟಿ ತನಿಖೆ ಮಾಡಿದ್ರೆ ತನಿಖೆಯಲ್ಲಿ ಸರಿಯಾದ ಕೊಲೆಗಾರ ಯಾರಂತ ತನಿಖೆ ಆಗಬಹುದು ಅಂತ ಹೇಳೋ ವಿಶ್ವಾಸ ಇದೆ. ಎಷ್ಟು ವಿಶ್ವಾಸ ಇದೆ? 90% ವಿಶ್ವಾಸ ಇದೆ. ಅವತ್ತೇನಾಗಿತ್ತು? ಅವತ್ತು ಡಿಸೆಂಬರ್ 22, 2086 ಇದ್ರೆ ಕಾಲೇಜ್ SDM ಕಾಲೇಜಲ್ಲಿ ಓದ್ತಾ ಇದ್ಲು ತಂಗಿ ಪದ್ಮಲತಾ. 22ರಂದು ಬೆಳಿಗ್ಗೆ ಕಾಲೇಜಿಗೆ ಹೋದವಳು ಸಾಯಂಕಾಲ ಧರ್ಮಸ್ಥಳ ಬಸ್ ಸ್ಟ್ಯಾಂಡ್ ಅಲ್ಲಿ ಬಂದು ಇದನ್ನು ನೋಡಿದವರಿದ್ದಾರೆ. ಮತ್ತೆ ಅವಳು ಮನೆಗೆ ಬರಲಿಲ್ಲ, ಕಾಣೆಯಾಗಿದ್ಲು. ಫೆಬ್ರವರಿ 17ನೇ ತಾರೀಕು ಅವಳ ಕೊಳೆತ ಸ್ಥಿತಿಯಲ್ಲಿ ಬಾಡಿ ನದಿಯ ಹೊಳೆಯಲ್ಲಿ ಪತ್ತೆಯಾಗಿತ್ತು. ಕೈಕಾಲು ಕಟ್ಟೆಯ ಸ್ಥಿತಿಯಲ್ಲಿತ್ತು. ಕೈಯಲ್ಲಿದ್ದ ವಾಚ್ ಮತ್ತು ಅವಳು ಹಾಕಿದ ಬಟ್ಟೆಯಲ್ಲಿ ಅವಳನ್ನು ಗುರುತಾಯಿದ್ದೇವೆ. ಆಮೇಲೆ ಹೆಂಗ್ ಗೊತ್ತಾಯ್ತು ನಿಮ್ಗೆ ಆಕೆನನ್ನೋದು? ಅದು ಹೇಳಿದ್ದು, ಅವಳು ಹಾಕಿದ ಬಟ್ಟೆ ಇತ್ತು, ಅವಳ ಕೈಯಲ್ಲಿದ್ದ ವಾಚ್, ಅದರ ಆಧಾರದಲ್ಲಿ ಗುರುತು ಹೇಳಿದ್ದು. ಅವತ್ತು ಹೇಗೆಲ್ಲ ತನಿಖೆ ನಡೆದಿತ್ತು? ಅವತ್ತಿನ ತನಿಖೆ ಮೇಲೆ ನಿಮ್ಗೆ ವಿಶ್ವಾಸ ಇಲ್ವಾ? ಅವತ್ತಿನ ತನಿಖೆ ಮೇಲೆ ಅಂದ್ರೆ ತನಿಖೆ ನಡೆದ ರೀತಿಯಲ್ಲಿ ವಿಶ್ವಾಸ ಇಲ್ಲ. ತನಿಖೆ ಮೊದಲು ಪೊಲೀಸ್ ಕೇಸ್ ಆಗಿತ್ತು. ಅದ ನಂತರ ಗೃಹ ಸಚಿವರು ಬಂದು ಸಿಒಡಿಗೆ ಕೊಟ್ಟರು. ಸಿಒಡಿ ತನಿಖೆಯಲ್ಲಿ ಪತ್ತೆ ಹಚ್ಚುತ್ತಾರೆ ಅಂತ ಹೇಳ್ತಾ ಇದ್ರು. ಕೊನೆ ಗಳಿಗೆಯಲ್ಲಿ